ಎಲ್ಲರಿಗೂ ನನ್ನ ನಮಸ್ಕಾರ. ಆಲ್ಬರ್ಟ್ ಐನ್ಸ್ಟೀನ್ ಬಗ್ಗೆ ಈ ದಿನ ತಿಳಿದುಕೊಳ್ಳುವ. 1979 ಮಾರ್ಚ್ 14ರಂದು ಪ್ರಾಚೀನ ಜರ್ಮನಿಯ ಉಲ್ಮರ್ ನಗರದಲ್ಲಿ ಒಬ್ಬ ವಾಣಿಜ್ಯೋದ್ಯಮಿಯ ಮಗನಾಗಿ ಹರ್ಮನ್ ಐನ್ಸ್ಟೀನ್ ಮತ್ತು ಅವನ ಹೆಂಡತಿ ಪುಟ್ಟ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ. ಹುಡುಗ ಎಲ್ಲದಕ್ಕೂ ತುಂಬ ದೊಡ್ಡ ವಿಜ್ಞಾನಿಗಳಲ್ಲಿ ಒಬ್ಬ ಎನಿಸಿದವನು. ಅವನನ್ನು ಹೆಸರೇ ಆಲ್ಬರ್ಟ್ ಐನ್ಸ್ಟೀನ್ ಆಗಿರುತ್ತದೆ. ಆಲ್ಬರ್ಟ್ ಐನ್ಸ್ಟೀನ್ ಹುಟ್ಟಿದ 1 ವರ್ಷದ ನಂತರ ಅವನ ಕುಟುಂಬ ಮ್ಯೂನಿಕ್ಗೆ ವಲಸೆ ಹೋಗ್ತಾರೆ. ಅಲ್ಲಿ ಹರ್ಮನ್ ಐನ್ಸ್ಟೀನ್ ಮತ್ತು ಹುಡುಗನ ಚಿಕ್ಕಪ್ಪ ಜಾಕೋಬ್ ಐನ್ಸ್ಟೀನ್ ಒಂದು ಸಣ್ಣ ವಿದ್ಯುತ್ ಮಳಿಗೆ ಮತ್ತು ಇಂಜಿನಿಯರಿಂಗ್ ವರ್ಕ್ಶಾಪ್ ಸಜ್ಜುಗೊಳಿಸ್ತಾರೆ. ಆಗಷ್ಟೇ ನಡೆಯಲು ಕಲಿತಿದ್ದ ಪುಟ್ಟ ಆಲ್ಬರ್ಟ್ ಪಾಲಕರಿಗೆ ಭಾರಿ ಚಿಂತೆಗಳನ್ನು ತಂದವನಾಗಿರ್ತಾನೆ. ವೃದ್ಧಿ ತುಂಬ ನಿಧಾನವಾಗಿತ್ತು, ಅಂದರೆ ಬೆಳವಣಿಗೆ ಬಹಳ ಕಡಿಮೆ ಇತ್ತು. ಒಬ್ಬನೇ ಇರಬಯಸುತ್ತಿದ್ದ. ಅವನು 3 ವರ್ಷ ವಯಸ್ಸಾಗುವುದರೊಳಗೆ ಮಾತನಾಡಲೇ ಇಲ್ಲ. 5 ವರ್ಷವನಿದ್ದಾಗ ಆಲ್ಬರ್ಟ್ ಒಂದು ಹಳೆಯ ದಿಕ್ಸೂಚಿ ಇಟ್ಟುಕೊಂಡು ಆಡುತ್ತಿದ್ದನು. ಸೂಜಿ ಯಾವಾಗಲೂ ಯಾವುದೋ ಅದೃಷ್ಟ ಬಲದಿಂದ ಪ್ರೇರಿತವಾಗಿ ಉತ್ತರ ದಿಕ್ಕು ತೋರುತ್ತಿತ್ತು. ಇದು ಹುಡುಗನಿಗೆ ಮೋಜು ಆಗಿತ್ತು. ಪುಟ್ಟ ಆಲ್ಬರ್ಟ್ನಿಗೆ ಸಮರ್ಥನೆಯಾದ ಸಂಗತಿ ಎಂದರೆ ವಿಷಯಗಳ ಹಿಂದೆ ಯಾವುದೋ ಒಂದು ಇದ್ದು ಅದು ಆಳವಾದ ಅಡಗಿರುತ್ತೆ ಎಂದು ಅವನು ಭಾವಿಸುತ್ತಾ ಇದ್ದ. ಅದು ವಸ್ತುಗಳು ಅವು ವರ್ತಿಸುವ ರೀತಿ ಮಾಡಿರುತ್ತದೆ ಎಂದು ಅವನು ತಿಳಿತಾ ಇದ್ದ. ಆಲ್ಬರ್ಟ್ ಐನ್ಸ್ಟೀನ್ಗಳು ಯಹೂದಿಗಳಾಗಿದ್ದರು. ಪುಟ್ಟ ಆಲ್ಬರ್ಟನನ್ನು 9ನೇ ವಯಸ್ಸಿನವರೆಗೂ ಜರ್ಮನ್ ಕೆಥೋಲಿಕ್ ಶಾಲೆಗೆ ವಿದ್ಯಾಭ್ಯಾಸಕ್ಕೆಂದು ಸೇರಿಸಲಾಯಿತು. ಶಾಲೆ ತುಂಬ ಕಠಿಣ ನಿಯಮಗಳಿತ್ತು. ಆಲ್ಬರ್ಟ್ ಶಾಲೆ ಭಯಂಕರ ಮತ್ತು ಬೇಸರವನ್ನು ಪಡೆದುಕೊಳ್ತಾ ಇದ್ದ. ಅವನೊಬ್ಬ ಮಂದ ವಿದ್ಯಾರ್ಥಿ ಎಂದು ಅಲ್ಲಿ ಶಾಲೆಯಲ್ಲಿ ಅವನನ್ನು ಪೋಷಿಸ್ತಾ ಇದ್ದರು. ತಾಯಿಯ ಕೋರಿಕೆ ಮೇರೆಗೆ ಆಲ್ಬರ್ಟ್ ಸಂಗೀತ ಅಭ್ಯಾಸ ಮಾಡಿದನು. ಪಿಟೀಲು ಬಾರಿಸುವುದು ಮತ್ತು ಒಬ್ಬ ಪಿಟೀಲು ವಾದಕನಾಗಿ ಕಲಿತನು. ಚರಿತ್ರೆ, ಭೂಗೋಳ ಮತ್ತು ಭಾಷೆಗಳಲ್ಲಿ ಕಡಿಮೆ ಅಂಕಗಳನ್ನು ಗಳಿಸ್ತಾ ಇದ್ದ. ತೇರ್ಗಡೆಯಾದ ಶಾಲೆ ತೊರೆದ ಆಲ್ಬರ್ಟ್ ತನ್ನ ಕುಟುಂಬ ಮತ್ತೆ ಸೇರಿಕೊಳ್ಳಲು ಮಿಲನ್, ಇಟಲಿಗೆ ಹೋದನು. ಆಗಷ್ಟೇ ಜರ್ಮನಿಯಿಂದ ಹೋಗಿದ್ದರು. ಇಲ್ಲಿ ಅವನ ಚಿಕ್ಕಪ್ಪಂದಿರು ಜಾಕೋಬ್ ಮತ್ತು ಕೋಚ್ ಆಲ್ಬರ್ಟ್ನಲ್ಲಿ ಗಣಿತ ಮತ್ತು ವಿಜ್ಞಾನಗಳಲ್ಲಿ ಕುತೂಹಲವನ್ನು ಮೂಡಿಸಿದನು. ಈ ಹಿತಕರ ವಾತಾವರಣದಲ್ಲಿ ಆಲ್ಬರ್ಟನು ಅಧ್ಯಯನದೊಂದಿಗೆ ನಿಧಾನವಾಗಿ ಪ್ರಗತಿ ಕಾಣತೊಡಗಿದ್ದನು. ಅವನು ಲೆಕ್ಕ ಬಿಡಿಸುವ ಅಭ್ಯಾಸಗಳಲ್ಲಿ ಗಮನಾರ್ಹ ಪರಿಣಿತಿಯನ್ನು ಹೊಂದಿದ್ದನು. ಅವನು ಸ್ವಿಸ್ ಕ್ಯಾಟೋನಲ್ ಶಾಲೆಯನ್ನು 1995ರಲ್ಲಿ ಸೇರಿದಾಗ ತಾನೊಬ್ಬ ಭೌತಶಾಸ್ತ್ರಜ್ಞನಾಗುವ ಬಗ್ಗೆ ದೃಷ್ಟಿ ಹರಿಸಿದನು. ಆ ವಿಶ್ವಾಸ ಅವನಲ್ಲಿ ಮೂಡಿತು. ಮುಂದಿನ 15 ವರ್ಷಗಳಲ್ಲಿ ಆಲ್ಬರ್ಟನಿಗೆ ಒಂದು ಉತ್ಸಾಹದನೀಯ ಮತ್ತು ಸಂತೋಷಕರ ಸಮಯವೇ ಆಗಿತ್ತು. ವೈಯಕ್ತಿಕವಾಗಿ ವೃತ್ತಿಪರ ರಂಗಗಳಲ್ಲಿ ಹೀಗೆ ಎರಡರಲ್ಲೂ ಕೂಡ ಅವರು ಏಕಕಾಲ ಜ್ಯೂರಿಸ್ ಪಾಲಿಟೆಕ್ನಿಕ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮತ್ತು ಬೋಧನೆ ಎರಡನ್ನ ಕೈಗೊಂಡರು. ನಂತರ ದಿನಗಳಲ್ಲಿ 1902ರಲ್ಲಿ ಅವರು ಒಬ್ಬ ಸ್ವಿಸ್ ನಾಗರಿಕ ಆಗಿ ಪೇಟೆಂಟ್ ಪರಿವೀಕ್ಷಕರಾಗಿ ನೇಮಕಗೊಂಡರು. ತಮ್ಮ ಮೊದಲ ನಿಜ ಕೆಲಸವನ್ನು ಸ್ವೀಕರಿಸಿದರು. ಈ ಕೆಲಸದಲ್ಲಿ ಅವರು 7 ವರ್ಷವನ್ನು ಕಾಲಹರಣವನ್ನು ಮಾಡಿದರು. ಕಾರಣ ಅದು ಅವರ ಬೌದ್ಧಿಕವಾಗಿ ಪ್ರಚೋದಿಸಿತು ಮತ್ತು ತಮ್ಮ ತತ್ವ ಕ್ವಾಂಟಮ್ ಸಿದ್ಧಾಂತ ಸಂಶೋಧನೆಗೆ ಸಾಕಷ್ಟು ಸಮಯವನ್ನು ಒದಗಿಸಿತು. ಆಲ್ಬರ್ಟ್ ಯಾವಾಗಲೂ ತಮ್ಮ ಪ್ರೀತಿಯ ನೆನಪುಗಳನ್ನು ಈ ಕಾಲದಲ್ಲಿ ಮೆಲುಕು ಹಾಕುತ್ತಿದ್ದರು. 1903ರಲ್ಲಿ ಆಲ್ಬರ್ಟ್ ಮಿಲೇವಾ ಮಾರಿಕ್ಗಳನ್ನು ಮದುವೆಯಾದರು. ಹ್ಯಾನ್ ಆಲ್ಬರ್ಟ್ ಮತ್ತು ಎಡ್ವರ್ಡ್ ಎಂಬ 2 ಗಂಡು ಮಕ್ಕಳಿಗೆ ಅವರು ತಂದೆಯಾದರು. ಈ ಸಮಯದಲ್ಲಿ ಜ್ಯೂರಿಕ್ ವಿಶ್ವವಿದ್ಯಾಲಯದಿಂದ PhDಯನ್ನು ಗಳಿಸಿದರು. ತಮ್ಮ ಗಮನಾರ್ಹ ಪ್ರಬಂಧಗಳನ್ನು ಪ್ರಕಟಿಸತೊಡಗಿದರು. ಈ ಪ್ರಬಂಧಗಳಲ್ಲಿ ಅವರು ಬೆಳಕಿಗೆ ರಚನೆ, ಹೊಸ ತಿಳುವಳಿಕೆಯನ್ನು ಪ್ರಸ್ತಾಪಿಸ್ತಾ ಇದ್ದರು. ಅವರ ಕ್ರಾಂತಿಕಾರಕ ಪ್ರಸ್ತಾವನೆ ಸಾರ್ವತ್ರಿಕವಾಗಿ ಬೆಳಕು ನಯವಾಗಿ ಜೂಲಾಡುವ ವಿದ್ಯುತ್ ಕಾಂತೀಯ ತರಂಗಗಳನ್ನು ಹೊಂದಿರುತ್ತದೆ ಎಂಬ ಸ್ವೀಕೃತ ಸಿದ್ಧಾಂತಕ್ಕೆ ಪ್ರತಿಯಾಗಿ ಹೇಳಿತು. ಆಲ್ಬರ್ಟ್ ಬೆಳಕು ವಾಸ್ತವದಲ್ಲಿ ಚಲಿಸುವ ಶಕ್ತಿಯ ಕಣಗಳಿಂದ ಕೂಡಿದ್ದಾಗಿದೆ ಎಂದು ತೋರಿಸಿದನು. ಅದನ್ನು ಕ್ವಾಂಟಮ್ ಎಂದು ಕರೆದರು.
ಆಲ್ಬರ್ಟ್ ಅತ್ಯಂತ ಪ್ರಸಿದ್ಧ ಸಾಪೇಕ್ಷ ಸಿದ್ಧಾಂತ ಮೊದಲಿನ ಅವರ ಪ್ರಬಂಧ ಚಲಿಸುವ ಕಾಯಕಗಳ ವಿದ್ಯುತ್ ಚಲನಶಾಸ್ತ್ರದ ಕುರಿತಾಗಿತ್ತು. ಅದರಲ್ಲಿ ಮುದ್ರಣಗೊಂಡಿತ್ತು. ಆಲ್ಬರ್ಟ್ 16ನೇ ವಯಸ್ಸಿಗೆ ಬರೆದಂಥ ಒಂದು ಪ್ರಬಂಧದಲ್ಲಿ ಈ ಸಿದ್ಧಾಂತದ ಆರಂಭಗಳು ಕಂಡಿದ್ದವು. ಸಿದ್ಧಾಂತವಾದರೂ ಬೆಳಕಿನ ವೇಗ ಸ್ಥಿರ ಮತ್ತು ಎಲ್ಲ ಸ್ವಾಭಾವಿಕ ನಿಯಮಗಳು ಒಂದೇ ಆಗದೆ ಆ ಕಾಲ ಮತ್ತು ಚಲನೆ ಮೋಟಕನಿಗೆ ಸಾಪೇಕ್ಷ ಸಂಬಂಧಿತ ಎಂದು ಕಂಡುಬರುತ್ತದೆ. ಈ ಸಿದ್ಧಾಂತ ಗಣಿತಾತ್ಮಕ ಶ್ರೇಣಿಯಲ್ಲಿ ಐನ್ಸ್ಟೀನ್ ತಮ್ಮ 4ನೇ ಪ್ರಬಂಧವನ್ನು ಪ್ರಕಟಿಸಿದರು. ಅದು ಒಂದು ಕಾಯದ ಜಡತ್ವ ಅದರ ಶಕ್ತಿ ಅಂಶವನ್ನು ಅವಲಂಬಿಸಿದೆಯೇ ಎಂದು ಇತ್ತು. ಈ ಗಣಿತಾತ್ಮಕ ಅಡಿಪಟ್ಟಿಗೆ ಅವರು ವಿಶೇಷ ಸಾಪೇಕ್ಷ ಸಿದ್ಧಾಂತಕ್ಕೆ ದ್ರವ್ಯರಾಶಿ ಮತ್ತು ಶಕ್ತಿಯ ಸಾದೃಶ್ಯವನ್ನು ಸ್ಥಾಪಿಸಿದರು. ಆಲ್ಬರ್ಟ್ ಪ್ರಕಾರ ಜಡವಸ್ತುವಿನ ಒಂದು ಮೊತ್ತವು ಈ ದ್ರವ್ಯದೊಂದಿಗೆ m ದ್ರವ್ಯರಾಶಿ ಮತ್ತು ಬೆಳಕಿನ ವೇಗ cಯು ವರ್ಗದ ಗುಣಲಬ್ಧಕ್ಕೆ ಸಮ ಅಂತ ಅವರು ಸಿದ್ಧಾಂತವನ್ನು ಮಂಡಿಸಿದರು. ಆಲ್ಬರ್ಟ್ ಈ ಸಂಬಂಧವನ್ನು ತಮ್ಮ ಪ್ರಖ್ಯಾತ E=mc² ಸಮೀಕರಣದಲ್ಲಿ ವಿವರಿಸಿದರು. 1912ರ ಹೊತ್ತಿಗೆ ತಮ್ಮ ಹಳೆಯ ಪಾಲಿಟೆಕ್ನಿಕ್ ಪೂರ್ಣಾವಧಿ ಪ್ರಾಧ್ಯಾಪಕರಾಗಿ ಅವರು ತಮ್ಮ ವಿಶೇಷ ಸಾಪೇಕ್ಷ ಸಿದ್ಧಾಂತ ವ್ಯಾಪಕ ಸ್ವೀಕಾರ ಸಂಭ್ರಮಿಸಿದರು. ಮುಂದಿನ 3 ವರ್ಷಗಳು ಐನ್ಸ್ಟೀನ್ ವಿಶ್ವದುದ್ದಕ್ಕೂ ಪ್ರವಾಸ ಮಾಡಿದರು. ಅವರ ಡೈರಿ ಟಿಪ್ಪಣಿಗಳ ಪ್ರಕಾರ ಅವರು ಶ್ರೀಲಂಕಾ ಹಿಂದೂಗಳ ಪೈಕಿ ಉದಾತ್ತತೆಯನ್ನು, ಜಪಾನಿಯರ ಪೈಕಿ ಆತ್ಮದ ಶುದ್ಧತೆ ಮತ್ತು ಯಹೂದಿಗಳ ಪೈಕಿ ಬೃಹತ್ ಬುದ್ಧಿವಂತಿಕೆಯನ್ನು ಕಂಡುಕೊಂಡವರು. ಗ್ರಹರಂಗದಲ್ಲಿ ಐನ್ಸ್ಟೀನ್ ವಿಷಯಗಳು ಸೌಮ್ಯವಾಗಿರಲಿಲ್ಲ. ಅವರು ಮತ್ತು ಮಿಲೇವಾ 1919ರಲ್ಲಿ ವಿವಾಹ ವಿಚ್ಛೇದವನ್ನು ಪಡೆದರು. ಆಲ್ಬರ್ಟ್ ಕೂಡಲೇ ತಮ್ಮ ದಾಯಾದಿ ಮಹಿಳೆ ಎಲ್ಸಾ ಲೋಮೆತಾಳನ್ನು ಮದುವೆಯಾದರು. ಆಕೆ ಹೆಣ್ಣು ಮಕ್ಕಳನ್ನು ದತ್ತು ಪಡೆದರು. ಬಳಿಕ ಪರಿಸ್ಥಿತಿ ಹದಗೆಡುವ ಅವರು ತಾಳಿಕೊಳ್ಳಲಾಗದೆ ಹೊಟ್ಟೆ ಹುಣ್ಣು ಕಾಯಿಲೆಯನ್ನು ಎಳೆದರು. ಇದು ಅವರ ಉಳಿವಿನ ಆಯುಷ್ಯವನ್ನು ಪಥದಲ್ಲಿ ಕಳೆಯಬೇಕಾಗಿ ಇದನ್ನು ಅವರು ದ್ವೇಷಿಸಿದರು. ಈ ಕಷ್ಟಗಳನ್ನೆಲ್ಲ ಆಲ್ಬರ್ಟ್ ಭಾರಿ ಪ್ರವಾಸ ಮಾಡಿದರು. ಅವರು ಚೀನಾದ ಶಾಂಘಾಯ್ನಲ್ಲಿದ್ದ ಒಂದು ಸಂದೇಶ ಅವರಿಗೆ ಬಂದಿತ್ತು. ಸಂದೇಶ ಏನಂದರೆ 1921ರ ಭೌತಶಾಸ್ತ್ರ ನೊಬೆಲ್ ಬಹುಮಾನವನ್ನು ನಿಮ್ಮ ದ್ಯುತಿವಿದ್ಯುತ್ ನಿಯಮಕ್ಕೆ ಮತ್ತು ತಾತ್ವಿಕ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ನಿಮ್ಮ ದುಡಿಮೆಗೆ ನೀಡಲಾಗಿದೆ ಅಂತ ಒಂದು ಕಾಗದ ಬರ್ತದೆ. ಆಲ್ಬರ್ಟ್ ಐನ್ಸ್ಟೀನ್ ಕ್ರಾಂತಿ ಪ್ರೇಮಿ ಇದ್ದರು. ವಿಶ್ವ ಮೊದಲನೇ ಮಹಾಯುದ್ಧ ಬಗ್ಗೆ ತೀವ್ರವಾಗಿ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ವಿಶಿಷ್ಟವಾಗಿ ಅವರು ಜರ್ಮನ್ ಸೇನೆಯಲ್ಲಿ ಬೆಳೆಯುತ್ತಿದ್ದ ಆಕಾಂಕ್ಷಿಗಳನ್ನು ಟೀಕಿಸಿದರು. ಆದರೆ ಹಿಟ್ಲರ್ ಅಧಿಕಾರಕ್ಕೆ ಬಂದು ಜರ್ಮನಿಯಲ್ಲಿ ಯಹೂದಿ ವಿರೋಧಿ ನಾಜಿ ಪಕ್ಷಕ್ಕೆ ಗಾಳಿ ಬೀಸಿತು. ಹಾಗೆ 1931ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಸಂದರ್ಶನಕ ಪ್ರಾಧ್ಯಾಪಕರಾಗಿ ಐನ್ಸ್ಟೀನ್ ವಿಜ್ಞಾನ ಚರ್ಚಿಸಿದಂತೆ ವಿಶ್ವ ಶಾಂತಿ ಪ್ರವರ್ಧನೆಗೂ ಸಮಯ ಕಳೆದರು. ಐನ್ಸ್ಟೀನ್ ಸಮರ ಪ್ರತಿರೋಧಗಳು ಅಂತಾರಾಷ್ಟ್ರೀಯ ನಿಧಿ ಸ್ಥಾಪನೆಗೂ ಅಧಿಕೃತರಾದರು. ಹಾಗೆ ಹೊರಹೊಮ್ಮಿದ ಪ್ರಸಿದ್ಧ ವಾಗ್ಮಿ ಐನ್ಸ್ಟೀನ್ ರವರು ನಾಜಿ ವಿರೋಧಿ ಆಗಿಸಿತು. ಜರ್ಮನಿಯಲ್ಲಿ ಅವರ ಗೆಳೆಯ ಅವರೊಂದಿಗೆ ವ್ಯವಹರಿಸಲು ಹೆದರಿದರು. ಆದರೂ ಐರೋಪ್ಯ ನಗರಗಳಲ್ಲಿ ಅವರ ಉಪನ್ಯಾಸಗಳಿಗೆ ಬೇಡಿಕೆ ಇತ್ತು. ಅವರ ವ್ಯಾಪಕವಾಗಿ ಸಂಚರಿಸಿದರು. ಆಲ್ಬರ್ಟ್ ಐನ್ಸ್ಟೀನ್ ಅವರು ಪ್ರಸಿದ್ಧ ಸ್ಥಳಗಳು 3ನೇ ದರ್ಜೆಯ ರೈಲು ಬಂಡಿಯಲ್ಲಿ ತಮ್ಮ ತೋಳಿನ ಒಂದು ಪಿಟೀಲು ಎಂದು ಬರುತ್ತಿದ್ದರು. ಹಿಟ್ಲರ್ ಹೆಚ್ಚು ಸಮರ್ಥನಾದ. ಐನ್ಸ್ಟೀನ್ ಆದಷ್ಟು ಬೇಗ ತಾವು ತಮ್ಮ ಕುಟುಂಬ ಯುರೋಪ್ ಬಿಡಬೇಕೆಂದು ತಿಳಿಯಿತು. ಅವರು ಅಮೆರಿಕಾಗೆ ವೀಸಾಗೆ ಅರ್ಜಿಯನ್ನು ನಿಧಾನಿಸಲಿಲ್ಲ. ಅವರ ಅವಕಾಶ ಬಳಸಿ ಪ್ರಿಸ್ಟನ್ ನ್ಯೂಜಿಯರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಅವರಿಗೆ ಜೀವಮಾನ ನೇಮಕ ಮಾಡಿತು. ಐನ್ಸ್ಟೀನ್ ಒಪ್ಪಿ 1933ರಲ್ಲಿ ಜರ್ಮನಿ ಬಿಟ್ಟು ಹೋದರು. ವಿಶ್ವಶಾಂತಿ ಕ್ಷೀಣಿಸುವ ಕುರಿತು ಕಹಿಗೊಂಡು ಐನ್ಸ್ಟೀನ್ ಮನಃಶಾಸ್ತ್ರ ಸಿಗ್ಮಂಡ್ ಫ್ರಾಯ್ಡ್ ರವರೊಂದಿಗೆ ಪತ್ರಗಳ ವಿನಿಮಯ ಮಾಡಿದರು. ತಮ್ಮ ಪತ್ರಗಳಲ್ಲಿ ಐನ್ಸ್ಟೀನ್ ಜನ ದ್ವೇಷ ಮತ್ತು ವಿನಾಶಕ್ಕೆ ಸ್ವಭಾವತ್ವ ಜನ್ಮಸಿದ್ಧ ಲಾಲಾಸಿಗೆ ಹೊಂದಿರಬೇಕು ಎಂದು ಹೇಳಿದರು. ಫ್ರಾಯ್ಡ್ ಅವರು ದೃಷ್ಟಿಕೋನ ಒಪ್ಪಿದರು. ಐನ್ಸ್ಟೀನ್ ಪ್ರಸಿದ್ಧ ಭಾರತೀಯ ಕವಿ ಮತ್ತು
ಅನುಭಾವಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಹಲವು ತಾತ್ವಿಕ ಚರ್ಚೆಗಳನ್ನು ನಡೆಸಿದರು. ಟ್ಯಾಗೋರ್ ಸತ್ಯವನ್ನು ಕೇವಲ ಮಾನವತೆ ಮೂಲಕ ನೋಡಬಹುದು ಎಂದು ಬಿಂಬಿಸಿದರೆ, ಐನ್ಸ್ಟೀನ್ ವೈಜ್ಞಾನಿಕ ಸತ್ಯ ಮಾನವೀಯತೆಯಿಂದ ಮುಕ್ತವಿರಬೇಕು ಎಂದು ನಂಬಿದರು. ಐನ್ಸ್ಟೀನ್ ದೃಢವಾದ ಸ್ವಾಂತಿಕತೆಯನ್ನು ನಿರಾಕರಿಸಿದರು. ಅವರು ದೇವರಲ್ಲಿ ನಂಬಿಕೆ ಇಟ್ಟು ಅವರು ತಮ್ಮ ಸುತ್ತಿನ ಜಗತ್ತಿನ ತಾನೇ ಆವರಿಸುತ್ತಾನೆ ಎಂದು ನಂಬಿದರು. ಐನ್ಸ್ಟೀನ್ ಈಗ ಒಬ್ಬ ನಿರಾಶ್ರಿತರಾಗಿದ್ದರು. ಅವರು ಎಲ್ಲೆಲ್ಲೂ ವ್ಯತಿಗೀಡಾಗದ ಅಲ್ಪಸಂಖ್ಯಾತರಿಗೆ ತೀವ್ರ ಸೂಕ್ಷ್ಮವೇದಿ ಆದರೂ ವಿಶೇಷವಾಗಿ ಸಂಯುಕ್ತ ಸಂಸ್ಥಾನಗಳ ತನ್ನ ದತ್ತಕ ದೇಶದಲ್ಲಿ ಅವರು ವಿಜ್ಞಾನವನ್ನು ಸೇನಾ ಉದ್ದೇಶಗಳಿಗೆ ಹೆಚ್ಚಿಸಿ ಬಳಸುವುದನ್ನು ಖಂಡಿಸಿದರು. ಹಲವು ವಿಧಗಳಲ್ಲಿ ಐನ್ಸ್ಟೀನ್ ಜೀವನ ಅನುಪಯುಕ್ತವಾಗಿತ್ತು. ಅವರೊಬ್ಬ ಸ್ವಯಂ ತಪ್ಪೊಪ್ಪಿ ಏಕಾಂತ ಜೀವಿಯಾದರು. ಆದರೂ ಮಾನವೀಯತೆಯ ಬಾಧಿಸಿ ಭೀಕರತೆ ತಾನಾಗಿಯೇ ಪ್ರತ್ಯೇಕವಾಗಲಿಲ್ಲ. 1955 ಏಪ್ರಿಲ್ 18 ಆಲ್ಬರ್ಟ್ ಐನ್ಸ್ಟೀನ್ ನ್ಯೂಜೆರ್ಸಿಯ 112 ಮರ್ಸರ್ ಬೀದಿ ಇಲ್ಲಿ ತೀರಿಕೊಂಡರು. ಅವರು ಅತ್ಯಂತ ಸಂಸ್ಕಾರ ಮಾಡಿ ಅವರು ದೇಹಬೂದಿಯನ್ನು ಅನಾವರಣಗೊಳಿಸಿ ನೆಲೆಯನ್ನು ಹರಡಲಾಗಿತ್ತು. ಅವರು 76 ವಯಸ್ಸಲ್ಲಿ ಅವರು ಮಿದುಳನ್ನು ಅವರ ಕೋರಿಕೆಯಂತೆ ವಿಜ್ಞಾನಕ್ಕೆ ಬಿಟ್ಟುಕೊಡಲಾಗಿದೆ. ಅವರ ಸಾವಿನ ನಂತರ ಅವರ ಸ್ವಂತ ಸಿದ್ಧಾಂತ ಭೀಕರ ಅಣುಬಾಂಬು ಮತ್ತು ಹೈಡ್ರೋಜನ್ ಬಾಂಬುಗಳ ಸೃಷ್ಟಿಗೆ ನೆರವಾಯಿತಾದರೂ ಐನ್ಸ್ಟೀನ್ ವಿಶ್ವ ತಿಳಿದ ಅತ್ಯಂತ ಮಹತ್ವ ಮತ್ತು ಶಾಂತಿ ಪ್ರೇಮಿ ವಿಜ್ಞಾನಿಗಳಲ್ಲಿ ಅವರು ಒಬ್ಬರಾಗಿದ್ದಾರೆ. ಇಮ್ಯಾಜಿನೇಷನ್ ಇಸ್ ದ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಜ್. ಐನ್ಸ್ಟೀನ್ ಅವರ ಸಂಕ್ಷಿಪ್ತ ವಿವರವಾಗಿದೆ.